ಹಲೋ ಇನ್ವೆಸ್ಟರ್ಸ್, ಶೇರ್ ಮಾರ್ಕೆಟ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ದೀಪಾವಳಿಗೆ ಶೇರ್ ಮಾರ್ಕೆಟ್ ಒಳಗಡೆ ಒಂದು ಬೆಸ್ಟ್ ಆಫರ್ ಬಂದದ. ಆ ಆಫರ್ ಯಾವುದು ಅನ್ನೋದನ್ನು ಈ ವಿಡಿಯೋದಾಗ ಹೇಳ್ತೀವಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾವುದದು ಆಫರ್ ಅಂತಂದ್ರೆ ಸ್ವಿಗ್ಗಿ IPO ಬರಾಕತ್ತದ. ಸ್ವಿಗ್ಗಿ IPOಕ್ಕೆ ಯಾಕೆ ಇಷ್ಟೊಂದು ಕ್ರೇಜ್ ಅದ ಅಂತ ನಾವು ನೋಡಿದ್ರೆ, ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ ಇಂದೆಲ್ಲ ನಾಳೆ ಗ್ರೋತ್ ಆಗುವಂಥ ಬಿಸ್ನೆಸ್ ಅದ. ಕಾಮರ್ಸ್ ಒಳಗೆ ಕೆಲಸ ಮಾಡುವಂತಹ ಈ ಕಂಪ್ನಿ ಏನದ, ಇಂದೆಲ್ಲ ನಾಳೆ ಕಾಮರ್ಸ್ ಗ್ರೋತ್ ಆಯಿತು ಅಂದ್ರೆ ಈ ಕಂಪ್ನಿ ಗ್ರೋತ್ ಆಗ್ತದೆ. ಇದರಿಂದ ಏನಾಗಿದೆ ಅಂತಂದ್ರೆ ಈ IPO ಮ್ಯಾಗ ಸಾಕಷ್ಟು ಜನ ಕ್ರೇಜ್ಲೆ ಕುಂತಾರೆ. ಏನದ ಈ IPO ಡೀಟೇಲ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನೂವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಸ್ವಿಗ್ಗಿ IPO ಕಂಪ್ಲೀಟ್ ಡೀಟೇಲ್ಸನ್ನು ನಿಮಗೆ ಬೇಕಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಸ್ವಿಗ್ಗಿ PDF ಅಂತ ನೀವು ಕಮೆಂಟ್ ಮಾಡಿದ್ರೆ ಆ PDF ನ ನಿಮಗೆ ಕಳಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಮೊದಲು ನಾನು ನಿಮ್ಗೆ ಒಂದು ಹೇಳಬೇಕು ಅಂತಂದ್ರೆ, ಈಗ ಸ್ವಿಗ್ಗಿ IPO ಏನಂತಂದರೆ, ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್, ಸೊ ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಈ ವಿಡಿಯೋದಲ್ಲಿ ನಾವು ಅಪ್ಲೈ ಮಾಡಬೇಕು ಅಥವಾ ಬ್ಯಾಡ್ ಅನ್ನೋದನ್ನ ಡೈರೆಕ್ಟಾಗಿ ಹೇಳಕ್ಕೆ ಬರೋದಿಲ್ಲ. ನಾವು ಕೆಲವೊಂದು ಡೇಟಾಗಳನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಈ ಡೇಟಾ ಮೂಲಕ ಅಪ್ಲೈ ಮಾಡಿದ್ರೆ ಸರಿನೋ ತಪ್ಪು ಅನ್ನೋದನ್ನು ನೀವು ಅದನ್ನು ಆನ್ಸರ್ ಮಾಡಿರಿ. ಈ IPO ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಈ IPO ಏನದ ಅಂತಂದ್ರೆ, ಸ್ವಿಗ್ಗಿ IPO ಡೀಟೇಲ್ಸ್, ಬಿಡ್ಡಿಂಗ್ ಡೇಟ್ ಯೆಟ್ ಟು ಬಿ ಅನೌನ್ಸ್ಡ್, ಮಿನಿಮಮ್ ಇನ್ವೆಸ್ಟ್ಮೆಂಟ್, ಲಾಟ್ ಸೈಜ್, ಪ್ರೈಸ್ ರೇಂಜ್ ಇದು ಯಾವುದೂ ಇನ್ನೂ ಫಿಕ್ಸ್ ಆಗಿಲ್ಲ. ಈ IPO ನಾವು ನೋಡಬೇಕು ಅಂತಂದ್ರೆ ಏನದ ಅಂತಂದ್ರೆ, ಸ್ವಿಗ್ಗಿ IPO ಸೈಜ್ ಏನದ ಅಂತಂದ್ರೆ 11,000 ಕೋಟಿ ಅದ. ಫ್ರೆಶ್ ಇಶ್ಯೂ 3,750 ಕೋಟಿ, ಆಫರ್ ಫಾರ್ ಸೇಲ್ 7,250 ಕೋಟಿ ಅದ. ಇಲ್ಲೇನದ ಅಂತಂದ್ರೆ, ಈ ನೆಕ್ಸ್ಟ್ ನಾವು ಸ್ವಿಗ್ಗಿ IPOದಾಗ ಬರ್ತದೆ, ಅಮೌಂಟ್ ಒಂದು ಹೋಗ್ತದೆ. ಆದ್ರೆ ಈ ಅಮೌಂಟನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸ್ವಿಗ್ಗಿ ಏನು ಮಾಡಕತ್ತದ ಅಂತಂದ್ರೆ, ಈ IPOದಿಂದ ಬರುವಂಥ ಅಮೌಂಟ್ ಒಳಗಡೆ ಫಾರ್ ಡೆಟ್ ರೀಪೇಮೆಂಟ್, ಇಲ್ಲಿವರೆಗೂ ಅವ್ರು ಏನು ಮಾಡಿದಾರಲ್ಲ ಸಾಲ, ಅದನ್ನು ರೀಪೇಮೆಂಟ್ ಮಾಡೋ ಸಲುವಾಗಿ ಅವರಿಗೆ 137.4 ಕೋಟಿ ರೂಪಾಯಿ ಬೇಕಾಗಿದೆ. ಅದ್ರ ಜೊತೆ ಫಾರ್ ಡಾರ್ಕ್ ಸ್ಟೋರ್ ಎಕ್ಸ್ಪಾನ್ಷನ್ ಆ್ಯಂಡ್ ಲೀಸ್ ಪೇಮೆಂಟ್ಗೆ ಅವರಿಗೆ 982.4 ಕೋಟಿ ಬೇಕಾಗಿದೆ. ಏನಿದೆ ಡಾರ್ಕ್ ಸ್ಟೋರ್ ಅಂತಂದ್ರೆ, ಈಗ ನಾವೆಲ್ಲರಿಗೂ ಗೊತ್ತಿರೋ ಕ್ವಿಕ್ ಕಾಮರ್ಸ್ ಸ್ಟಾರ್ಟ್ ಆಗೋದ. ಕ್ವಿಕ್ ಕಾಮರ್ಸ್ ಸ್ಟಾರ್ಟ್ ಆಯಿತು ಅಂತಂದ್ರೆ 10 ಮಿನಿಟ್ಸ್ ಒಳಗೆ ನಿಮಗೆ ಗ್ರೋಸರಿ ಡೆಲಿವರಿ ಮಾಡ್ತು ಅಂತ ಹೇಳಿದ್ರೆ, ಅದನ್ನು ಡೆಲಿವರಿ ಮಾಡೋಕ್ಕೆ ಲೋಕಲ್ ಒಳಗಡೆ ಅವ್ರಿಗೆ ಒಂದು ಫುಲ್ಫಿಲ್ಮೆಂಟ್ ಸೆಂಟರ್ ತೆಗಿಬೇಕಾಗಿ ನೆಸಸರಿ ಬರ್ತದೆ. ಈ ಫುಲ್ಫಿಲ್ಮೆಂಟ್ ಸೆಂಟರ್ಗೆ ಲೀಸ್ ಪೇಮೆಂಟ್ ಮಾಡಬೇಕಂತಂದ್ರೆ ಅವ್ರಿಗೆ ಅಮೌಂಟ್ ಬೇಕಾಗಿದೆ. ಆ ಅಮೌಂಟನ್ನು IPO ಮೂಲಕ ತೊಗೊಂಡು ಹೊಂಟಾರ. ಅದಕ್ಕೆ ಎಷ್ಟು ಬೇಕಾಗಿದೆ ಅಂದರೆ 982.4 ಕೋಟಿ ಬೇಕಾಗಿದೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಇನ್ ಟೆಕ್ನಾಲಜಿ ಆ್ಯಂಡ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ 586 ಕೋಟಿ, ಬ್ರ್ಯಾಂಡ್ ಮಾರ್ಕೆಟಿಂಗ್ ಆ್ಯಂಡ್ ಬಿಸ್ನೆಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ 929 ಕೋಟಿ, ಫಂಡಿಂಗ್ ಇನ್ ಆರ್ಗಾನಿಕ್ ಗ್ರೋತ್ ಆ್ಯಂಡ್ ಜನರಲ್ ಕಾರ್ಪೊರೇಟ್ ಎಕ್ಸ್ಪೆನ್ಸಸ್ 115 ಕೋಟಿ. ಇನ್ ಆರ್ಗಾನಿಕ್ ಗ್ರೋತ್ ಅಂದ್ರೆ ಏನು, ಆರ್ಗಾನಿಕ್ ಗ್ರೋತ್ ಅಂದ್ರೆ ಏನು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆರ್ಗಾನಿಕ್ ಗ್ರೋತ್ ಅಂದ್ರೆ ಏನು, ಮೋರ್ ಪಬ್ಲಿಸಿಟಿ ಮೂಲಕ ಬರಕತ್ತಾರ. ಅದು ಇನ್ ಆರ್ಗಾನಿಕ್ ಗ್ರೋತ್ ಅಂದ್ರೆ ಯಾವುದು ಅಂತಂದ್ರೆ, ಯಾವುದೋ ಒಂದು ಆಫರ್ ಮಾಡಿದಾರ, ಯಾವುದೋ ಒಂದು ಸೇಲ್ ಅದ ಅಥವಾ ಯಾವುದೋ ಒಂದು ಡಿಸ್ಕೌಂಟ್ ಕೂಪನ್ ಅದ, ಅದನ್ನ ಪ್ರಮೋಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ ಒಳಗಡೆ ಎಲ್ಲ ನಮ್ಗೆ ಅಡ್ವರ್ಟೈಸ್ ಬರ್ತಲ್ಲ, ಇದನ್ನು ಮಾಡಲಿಕ್ಕೆ ಇನ್ ಆರ್ಗಾನಿಕ್ ಗ್ರೋತಿಗೆ ಸ್ವಿಗ್ಗಿ ಅಮೌಂಟ್ ಬೇಕಾಗ್ಯದ. ಇದಕ್ಕೆ ಎಲ್ಲ ಕೂಡಿ ಅವರ 11,000 ಕೋಟಿ ರೂಪಾಯಿದ IPO ಲಾಂಚ್ ಮಾಡಕತ್ತಾರೆ. ಇದೆಲ್ಲ ಆದ್ಮೇಲೆ ಸ್ವಿಗ್ಗಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತದೆ. ಏನಿದೆ ಸ್ವಿಗ್ಗಿ ಅಂತಂದ್ರೆ, ಸ್ವಿಗ್ಗಿ ಫೌಂಡೆಡ್ ಇನ್ 2013, ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಹರ್ಷ ಮಜೇತಿ, ಪೇರೆಂಟ್ ಆರ್ಗನೈಸೇಷನ್ ಸ್ವಿಗ್ಗಿ ಲಿಮಿಟೆಡ್. About Swiggy. Swiggy is a technology company that allows users to browse, select, order and pay for food through a single food delivery service app. Users can also order grocery and household items via Swiggy's Instamart. Orders placed on the app are delivered directly to customer doorstep through a network of delivery partners. The platform also offers features for making restaurant reservations, booking events, utilizing product pickup and drop-off services, and participating in various hyper-local commerce activities. ನಾವೆಲ್ಲ ಏನು ತಿಳ್ಕೊಂಡಿದ್ವಿ ಅಂತಂದರೆ, ಸ್ವಿಗ್ಗಿ ನಾವು ಹಸುವಾಗ್ಯದ, ನಾವು ಫುಡ್ ಆರ್ಡರ್ ಮಾಡ್ತೀನಿ, ಈ ಆರ್ಡರ್ ಎಲ್ಲ ಹೋಗ್ತದೆ ರೆಸ್ಟೋರೆಂಟ್ಗೆ ಹೋಗ್ತದೆ, ರೆಸ್ಟೋರೆಂಟ್ಗೆ ಹೋಗಿ ಒಬ್ಬ ಡೆಲಿವರಿ ಪಾರ್ಟ್ನರ್ ಅದನ್ನು ಪಿಕಪ್ ಮಾಡ್ತಾರೆ, ನಮ್ಮ ಮನೆಗೆ ತಂದು ಕೊಡ್ತಾರೆ, ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೀನಿ. ಸ್ವಿಗ್ಗಿ ಮೇಜರ್ ಬಿಸ್ನೆಸ್ ಇತ್ತು. ಇದಾದ ನಂತರ ಸ್ವಿಗ್ಗಿ ಏನು ಮಾಡಿದೆ, ಜೊಮ್ಯಾಟೋಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಮುಂದೋಗಿ ಏನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಂತ ಸ್ಟಾರ್ಟ್ ಮಾಡಿ, ಇಲ್ಲಿ ಗ್ರೋಸರೀಸ್ ಮತ್ತು ಹೌಸ್ ಹೋಲ್ಡ್ ಐಟಮ್ಸನ್ನು ನಾವು ಆರ್ಡರ್ ಮಾಡ್ಬೋದು. ಸೇಮ್ ಡೆಲಿವರಿ ಪಾರ್ಟ್ನರ್ಸ್, ಬೇರೆ ಡಿಫ್ರೆಂಟ್ ಡೆಲಿವರಿ ಪಾರ್ಟ್ನರ್ಸ್ ಬರ್ತಾರೆ, ನಮ್ಮ ಮನೆ ಡೆಲಿವರಿ ಮಾಡ್ತಾರೆ. ಅದ್ರ ಜೊತೆ ಏನಾಗಿದೆ, ಈಗ ಆನ್ಲೈನ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಎಲ್ಲರಿಗೂ ಆಫ್ಲೈನ್ ಎಕ್ಸ್ಪೀರಿಯನ್ಸ್ ಬೇಕಾಗಿದೆ. ಈಗ ನಾನು ನನ್ನ ಫ್ಯಾಮಿಲಿ ಜೊತೆ ವೀಕೆಂಡ್ ಒಳಗೆ ಹೊರಗಡೆ ಹೋಗಬೇಕು, ನಮ್ಮ ಫ್ಯಾಮಿಲಿ ಜೊತೆ ಡಿನ್ನರ್ಗೆ ಹೋಗ್ತೀನಿ ಅಂತಂದಾಗ ರೆಸ್ಟೋರೆಂಟಿಗೆ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ರೆಸ್ಟೋರೆಂಟಿಗೆ ಹೋದ ತಕ್ಷಣ ನಮಗೆ ಬೇಕಾದಂಥ ಸ್ಪೇಸ್ ಸಿಗೋದಿಲ್ಲ. ಅದ್ರ ಸಲುವಾಗಿ ಏನೊಂದು ಹೊಸ ಸೊಲ್ಯೂಷನ್ ಅಂತಂದರೆ, ಡೈನೋಟ್ ಅನ್ನೋ ಒಂದು ಹೊಸ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಜೊತೆ ನಾವು ಯಾವುದೋ ಒಂದು ಪ್ರಾಡಕ್ಟನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಕಳಿಸ್ಬೇಕಾದ್ರೆ ಅಲ್ಲಿ ಪಿಕಪ್ ಮತ್ತು ಡ್ರಾಪ್ ಅಪ್ ಸರ್ವಿಸನ್ನು ಕೂಡ ಸ್ವಿಗ್ಗಿ ಕೊಡ್ತಿರೋದ್ರಿಂದ ಸ್ವಿಗ್ಗಿ ಪ್ಲಸ್ ಅದ. ಆದರೆ ಜೊಮ್ಯಾಟೊ ಮಾಡತ್ತಿಲ್ಲ, ಸೇಮ್ ಜೊಮ್ಯಾಟೊನೂ ಮಾಡೋಕ್ಕದ. ಆದರೆ ಜೊಮ್ಯಾಟೋದು ಏನು ಪ್ರಾಬ್ಲಮ್ ಅದ ಅಂದರೆ, ಡಿಫ್ರೆಂಟ್ ಆ್ಯಪ್ ಒಳಗೆ ಡಿಫ್ರೆಂಟ್ ಸರ್ವಿಸ್ ಕೊಡಾಕತ್ತಾರೆ. ಇದರಿಂದ ಏನಾಗಿದೆ ಅಂತಂದರೆ ಸ್ವಿಗ್ಗಿ ಪಾಸಿಟಿವ್ ಅದ. ಯಾಕಂದರೆ ಸ್ವಿಗ್ಗಿ ಒಂದೇ ಆ್ಯಪ್ ಒಳಗೆ ಡಿಫ್ರೆಂಟ್ ಸರ್ವಿಸ್ ಕೊಡೋದ್ರಿಂದ ಕಸ್ಟಮರ್ ಅಕ್ವೈಸೇಷನ್ ಕಾಸ್ಟ್ ಸ್ವಿಗ್ಗಿಗೆ ಭಾಳ ಕಡಿಮೆ ಅದ. ಹೀಗಾಗಿ ಏನಾದ್ರೆ ಸ್ವಿಗ್ಗಿ ಸ್ವಲ್ಪ ಪಾಸಿಟಿವ್ ಅದ. ಇದರಿಂದ ಏನಾಗಿದೆ ಅಂದರೆ ಸ್ವಿಗ್ಗಿ IPO ಸ್ವಲ್ಪ ಕ್ರೇಜ್ ಜಾಸ್ತಿ ಕಾಣಕತ್ತದ. ಇಲ್ಲೇನೇನಾಗಿದೆ, ಈ ಥರ ಕರೆಂಟ್ ಸಿಚುವೇಶನ್ ನೋಡಿದ್ರ,
ಕರೆಂಟ್ ಶೇರ್ ಹೋಲ್ಡರ್ಸ್ ಏನದಾರ ಅಂದರೆ ಪ್ರೊಸೆಸ್ 33% ಶೇರ್ ಅದ, ಎಕ್ಸೆಲ್, ಸಾಫ್ಟ್ ಬ್ಯಾಂಕ್, ಇನ್ವೆಸ್ಕೋ ಮತ್ತು ಅದರ್ ಇನ್ವೆಸ್ಟರ್ಸ್ನ ಇನ್ವೆಸ್ಟ್ ಮಾಡಿದ್ದಾರೆ. ಈ ಆಫರ್ ಫಾರ್ ಸೇಲ್ ಅನ್ನೋದು ಇದ್ರೊಳಗೆ ಪ್ರೊಸೆಸ್ ಜಾಸ್ತಿ ಶೇರ್ನ ಸೆಲ್ ಮಾಡೋವಂಥ ಚಾನ್ಸ್ ಕಾಣಕತ್ತದೆ. ಆಮೇಲೆ ಈ ಕಂಪ್ನಿ ಸ್ಟ್ರೆಂತ್ ಏನದ, ಸ್ವಿಗ್ಗಿ ಸ್ಟ್ರೆಂತ್ ಏನೋ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಎಲ್ಲರೂ ಏನು ಮಾಡಕತ್ತೆ, IPO ಬರಕತ್ತೆ ನಾ ಅಪ್ಲೈ ಮಾಡ್ತೀನಿ ಅಂತಾರೆ. ಆದ್ರೆ IPO ಯಾಕೆ ಅಪ್ಲೈ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ಕಂಪ್ನಿ ಸ್ಟ್ರೆಂತ್ ಏನದ, ಕಂಪ್ನಿ ಏನು ಮಾಡಿದೆ, ಸ್ವಿಗ್ಗಿ ಒನ್ ಅನ್ನೋ ಒಂದು ಮೆಂಬರ್ಶಿಪ್ ಪ್ರೋಗ್ರಾಮ್ ರನ್ ಮಾಡಿದ್ದಾರೆ. ಅದರೊಳಗೆ ಏನು ಮಾಡಿದೆ, ವೇರಿಯಸ್ ಡಿಸ್ಕೌಂಟ್ ಮತ್ತು ಡೀಲ್ಸನ್ನು ಮೆಂಬರ್ಸ್ಗಳು ಕೊಡ್ತಾರೆ. ಅದ್ರ ಜೊತೆ ಏನಾಗಿದೆ ಅಂತಂದ್ರೆ ಸ್ವಿಗ್ಗಿ ಮನಿ, ಸ್ವಿಗ್ಗಿ UPI, ಸ್ವಿಗ್ಗಿ HDFC ಕ್ರೆಡಿಟ್ ಕಾರ್ಡ್, ಇದ್ರ ಜೊತೆ ಅವರೆಲ್ಲ ಟೈಪ್ ಆಗಿರೋದು ನೋಡಿದ್ರೆ ಸ್ವಿಗ್ಗಿ ಜಾಸ್ತಿ ಅಡ್ವಾಂಟೇಜ್ ಮತ್ತು ಬೆನಿಫಿಟ್ನ ಕಸ್ಟಮರ್ ಕೊಡೋ ಟೈಮ್ ಕಾಣಕತ್ತದ. ಇದ್ರ ಜೊತೆ ನಾವು ಹೇಳ್ದಂಗೆ ಆಫ್ಲೈನ್ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್ ಭಾಳ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ಏನಾಗಿದೆ, ಸ್ವಿಗ್ಗಿ ಹ್ಯಾಸ್ ಅಕ್ವೈರ್ಡ್ ಡೈನೋಟ್ ಟು ಎನ್ಹಾನ್ಸ್ ಯೂಸರ್ ಆಫ್ಲೈನ್ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ ರೆಸ್ಟೋರೆಂಟ್ ಪಾರ್ಟ್ನರ್ ರಿಲೇಷನ್ಶಿಪ್. ಇಲ್ಲಿ ರೆಸ್ಟೋರೆಂಟ್ ಪಾರ್ಟ್ನರ್ ರಿಲೇಷನ್ಶಿಪ್ನ ಜಾಸ್ತಿ ಮಾಡತ್ತದ. ಇದು ಸ್ವಿಗ್ಗಿ ಪ್ಲಸ್ ಆಗ್ತದೆ. ಈಗ ನಮ್ಗೆ ಜೂನ್ 30, 2024 ಡೇಟಾ ಪ್ರಕಾರ ಸ್ವಿಗ್ಗಿ ರೀಚ್ 112.73 ಮಿಲಿಯನ್ ಯೂಸರ್ಸ್. ಆಮೇಲೆ ನಾನು ನಿಮ್ಗೆ ಮೊದಲೇ ಹೇಳಿದಂಗೆ ಸ್ವಿಗ್ಗಿ ಏನು ಮಾಡಿದೆ, ಡಿಫ್ರೆಂಟ್ ಸರ್ವಿಸನ್ನು ಒಂದೇ ಪ್ಲಾಟ್ಫಾರ್ಮ್ ಕೊಡೋದ್ರಿಂದ ಸ್ವಿಗ್ಗಿಗೆ ಏನಾದ್ರೆ ಕಸ್ಟಮರ್ ಅಕ್ವೈಸೇಷನ್ ಕಾಸ್ಟ್ ಕಡಿಮೆ ಆಗಿದೆ, ಕಸ್ಟಮರ್ ಡೇಟಾ ಸಿಗ್ತದೆ, ಇದನ್ನು ಯುಟಿಲೈಸ್ ಮಾಡ್ಕೊಂಡು ಜಾಸ್ತಿ ಪ್ರಾಫಿಟ್ ಮಾಡ್ಬೋದು ಅಂತ ಸ್ಟ್ರೆಂತ್ ಸ್ವಿಗ್ಗಿ ಕಡೆ ಅದ. ಏನು ಯಾಕೆ ಜೊಮ್ಯಾಟೊ ಕಡೆ ಇಲ್ಲ, ಜೊಮ್ಯಾಟೊ ಕಡೆನೇ ಅದ, ಆದರೆ ಸ್ವಿಗ್ಗಿ ಕಡೆ ಇರುವಂಥ ಅಡ್ವಾಂಟೇಜ್ ಜೊಮ್ಯಾಟೊ ಕಡೆ ಸ್ವಲ್ಪ ಕಡಿಮೆ ಕಾಣಕತ್ತದ. ಅದ್ರ ಜೊತೆ ಟೆಕ್ನಾಲಜಿ ಡ್ರಿವನ್ ಅದಾರ. ಇದಾದ ನಂತರ ಕಂಪ್ನಿಯ ರೆವಿನ್ಯೂನು ಏನಾಗಕತ್ತದ ಅಂದ್ರೆ ಗ್ರೋತ್ ಆಗಕತ್ತದ. ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತಂದರೆ ಕಂಪ್ನಿ ರೆವಿನ್ಯೂ, ಸ್ವಿಗ್ಗಿ ಆಪರೇಟಿಂಗ್ ರೆವಿನ್ಯೂ ಇನ್ಕ್ರೀಸ್ 36% ಇಯರ್ ಆನ್ ಇಯರ್ ಫಾರ್ ಫೈನಾನ್ಷಿಯಲ್ 2024. ಆಪರೇಟಿಂಗ್ ರೆವಿನ್ಯೂ ಹೆಚ್ಚಾಗ್ಯದ. ಅದ್ರ ಜೊತೆ ಸ್ವಿಗ್ಗಿ ಹ್ಯಾಸ್ ಅನ್ ಎಂಪ್ಲಾಯಿ ಬೇಸ್ ಓವರ್ 5,000 ಎಂಪ್ಲಾಯೀಸ್ ಅದಾರ, 2 lakh ಡೆಲಿವರಿ ಎಕ್ಸಿಕ್ಯೂಟಿವ್ಸ್ ಅದಾರ. ಇದರಿಂದ ಏನಾಗಿದೆ ಅಂತಂದ್ರೆ ಆಪ್ರೇಷನ್ನ ಸ್ಮೂತ್ ಮತ್ತು ಎಫಿಷಿಯೆಂಟಾಗಿ ಮಾಡೋಕೆ ಅವ್ರಿಗೆ ಹೆಲ್ಪ್ ಮಾಡಕತ್ತದ. ಅದ್ರ ಜೊತೆ ಕಂಪನಿ ಹ್ಯಾಸ್ ಡೈವರ್ಸಿಫೈಡ್ ಇಸ್ ಆಫರಿಂಗ್ ಥ್ರೂ ಪ್ಲಾಟ್ಫಾರ್ಮ್ಸ್ ಲೈಕ್ ಇನ್ಸ್ಟಾಮಾರ್ಟ್ ಆ್ಯಂಡ್ ಸ್ವಿಗ್ಗಿ ಜೆನ್ನಿ, ಎಕ್ಸ್ಪ್ಯಾಂಡಿಂಗ್ ಇಸ್ ರೀಚ್ ಇನ್ ಟು ನಾನ್ ಫುಡ್ ವರ್ಟಿಕಲ್ಸ್. ಇದು ಫುಡ್ ಡೆಲಿವರಿ ಆ್ಯಪ್ ಅಷ್ಟೇ ಅಲ್ಲದೆ ನಾನ್ ಫುಡ್ ವರ್ಟಿಕಲ್ಸ್ ಒಳಗೆ ಎಕ್ಸ್ಪಾಂಡ್ ಆಗಿರೋದ್ರಿಂದ ಸ್ವಿಗ್ಗಿಗೆ ಪಾಸಿಟಿವ್ ಆಗೋ ಥರ ಕಾಣಕತ್ತದ. ಇದ್ರ ಜೊತೆ ಕಂಪನಿ ಆಪರೇಟ್ಸ್ ಇನ್ ಓವರ್ 500 ಸಿಟೀಸ್ ಅಕ್ರಾಸ್ ಇಂಡಿಯಾ. ಇಂಡಿಯಾದೊಳಗೆ 500 ಸಿಟಿ ಒಳಗೆ ಇದು ಕೆಲಸ ಮಾಡ್ತಿರೋದ್ರಿಂದ ಈಗ ಆಲ್ರೆಡಿ ಒಂದು ಮಾರ್ಕೆಟ್ ಲೀಡರ್ ಅಂತೇಳಿ ನಮಗೆಲ್ಲರಿಗೂ ತೋರಿಸಿದ್ದಾರೆ. ಇನ್ ಕೇಸ್ ಇದು IPO ಬಂದಮೇಲೆ ಚಲೋ IPO ಅಮೌಂಟ್ ಸಿಕ್ತು ಅಂತಂದ್ರೆ ಅದನ್ನು ಯೂಸ್ ಮಾಡಿಕೊಂಡು ಸ್ವಿಗ್ಗಿ ಇನ್ನೂ ಜಾಸ್ತಿ ಗ್ರೋತ್ ಆಗೋ ಥರ ನೋಡ್ತಾರೆ. ಅದ್ರ ಜೊತೆ ಸ್ವಿಗ್ಗಿ ಯೂಸಸ್ ಮಷಿನ್ ಲರ್ನಿಂಗ್ ಅಲ್ಗೋರಿಥಮ್ ಟು ಡಿಲಿವರ್ ಮೋರ್ ಸೀಮ್ಲೆಸ್ ಆ್ಯಂಡ್ ಇಂಪ್ರೂವ್ಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ಇದ್ರ ಜೊತೆ ಕಂಪ್ನಿ ಎಲ್ಲಾನು ಸ್ಟ್ರೆಂತ್ ಅದ. ಕಂಪ್ನಿ ಕಡೆ ಏನೂ ನೆಗೆಟಿವ್ ಇಲ್ಲ, ಕಂಪ್ನಿ ಕಡೆ ನೆಗೆಟಿವ್ ಅದ. ಏನು ನೆಗೆಟಿವ್ ಅದ ಅಂದ್ರೆ ಯಾವೆಲ್ಲ ರಿಸ್ಕ್ ಕಂಪ್ನಿಗೆ ಅದಾವ ಅಂತಂದ್ರೆ ಸ್ವಿಗ್ಗಿ ಹ್ಯಾಸ್ ಫೇಸೆಡ್ ಕನ್ಸಿಸ್ಟೆಂಟ್ ನೆಟ್ ಲಾಸಸ್ ಆ್ಯಂಡ್ ಇನ್ ನೆಗೆಟಿವ್ ಕ್ಯಾಶ್ ಫ್ಲೋ ಸಿನ್ಸ್ ಇನ್ಸೆಪ್ಷನ್ಸ್. ಏನಾಗಿದೆ, ಸ್ವಿಗ್ಗಿ ಹೆಸರು ಮಾಡಕತ್ತದ, ಈ ಸರ್ವಿಸ್ ಕೊಡಕತ್ತದ, ಫುಡ್ ಡೆಲಿವರಿ ಮಾಡಕತ್ತದ, ಕ್ವಿಕ್ ಕಾಮರ್ಸ್ ಮಾಡಕತ್ತದ, ಪ್ರಾಫಿಟ್ ಮಾಡ್ತದೆ, ನಮಗೆಲ್ಲ ಅನ್ಸಕತ್ತದ. ಆದ್ರೆ ಹೈ ಅಡ್ವರ್ಟೈಸಿಂಗ್ ಕಾಸ್ಟ್, ಅದ್ರ ಜೊತೆ ನಾವು 10 minutes ಡೆಲಿವರಿ ಮಾಡ್ತೀವಿ ಅಂತಂದ್ರೆ ಅದಷ್ಟು ಈಸಿ ಇಲ್ಲ. ಈ ಡೆಲಿವರಿ ಚಾಲೆಂಜಸ್ ಅನ್ನು ಕಂಪ್ನಿ ಫೇಸ್ ಮಾಡಬೇಕಾಗ್ತದೆ. ಕಂಪ್ನಿಗೆ ದೊಡ್ಡ ರಿಸ್ಕ್ ಅದ. ಇಲ್ಲೇನಾದರೂ ಡೆಲಿವರಿ ಒಳಗೆ ಫೇಲ್ ಆಯಿತು ಅಂತಂದ್ರೆ ಕಂಪ್ನಿ ಓವರ್ ಆಲ್ ಬಿಸ್ನೆಸ್ನ ಕೊಲಾಪ್ಸ್ ಆಗುವಂಥ ಚಾನ್ಸ್ ಕಾಣ್ತದೆ. ಅದ್ರ ಜೊತೆ ಕಂಪ್ನಿದು ಏನದ ಅಂತಂದ್ರೆ ಸ್ವಿಗ್ಗಿ ಸಕ್ಸಸ್ ರಿಲೈಸ್ ಆನ್ ಕಾಸ್ಟ್ ಎಫೆಕ್ಟಿವ್ ಯೂಸರ್ ಅಕ್ವೈಸೇಷನ್ ಆ್ಯಂಡ್ ರಿಟೆನ್ಷನ್. ಕಸ್ಟಮರ್ ಅಕ್ವೈಸೇಷನ್ ಮತ್ತು ರಿಟೆನ್ಷನ್ ಒಳಗೆ ಸ್ವಿಗ್ಗಿ ಸಕ್ಸಸ್ ಕಾಣಕತ್ತದ. ಆದ್ರೆ ಪ್ರಾಬ್ಲಮ್ ಏನದ ಅಂತಂದ್ರೆ ಕಾಂಪಿಟೇಟರ್ ಏನಾದರೂ ಹೊಸ ಆಫರ್ಗಳನ್ನ ಬಿಟ್ಟರು ಅಥವಾ ಕಸ್ಟಮರ್ ಏನಾದರೂ ಪ್ರಿಫರೆನ್ಸನ್ನು ಚೇಂಜ್ ಮಾಡಿದ್ರು ಅಂತಂದ್ರೆ ಕಂಪ್ನಿಗೆ ನೆಗೆಟಿವ್ ಆಗ್ತದೆ. ಅದ್ರ ಜೊತೆ ರಿಟೈನಿಂಗ್ ರೆಸ್ಟೋರೆಂಟ್ ಆ್ಯಂಡ್ ಮರ್ಚೆಂಟ್ ಪಾರ್ಟ್ನರ್ಸ್ ಇಸ್ ಕ್ರುಷಿಯಲ್. ಏನದ, ನಾವು ರೆಸ್ಟೋರೆಂಟ್ ಪಾರ್ಟ್ನರ್ಸ್ ಆಗಿರ್ಬೋದು, ಮರ್ಚೆಂಟ್ ಪಾರ್ಟ್ನರ್ಸ್ ಆಗಿರ್ಬೋದು, ಹಿಡಿಬೇಕಾಗಿರೋದು ಅಂತ ಭಾಳ ಇಂಪಾರ್ಟೆಂಟ್ ಕೆಲಸ ಅದ. ಇಲ್ಲೇನಾದರೂ ಈ ನಮ್ಮ ಪಾರ್ಟ್ನರ್ಸ್ ಇರ್ತಾರಲ್ಲ ಅವ್ರೇನಾದರೂ ಕಾಸ್ಟನ್ನು ರೈಸ್ ಮಾಡಿದ್ರು ಅಥವಾ ಸ್ವಿಗ್ಗಿ ಜೊತೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ, ಯಾವುದಾದ್ರು ಬೇರೆ ಕಾಂಪಿಟೇಟರ್ ಸ್ವಿಚ್ ಆದರೂ ಅಂತಂದರೆ ಸ್ವಿಗ್ಗಿ ಲಾಸ್ ಆಗ್ತದೆ. ಇದ್ರ ಜೊತೆ ಏನಂದ್ರೆ ಭಾಳ ದೊಡ್ಡ ಪ್ರಾಬ್ಲಮ್ ಏನದಂದ್ರೆ ಕ್ವಿಕ್ ಕಾಮರ್ಸ್ ಸಲುವಾಗಿ ಇವ್ರೇನು ಡಾರ್ಕ್ ಸ್ಟೋರ್ಗಳನ್ನ ಓಪನ್ ಮಾಡೋಕತ್ತಲ್ಲ, ಡಾರ್ಕ್ ಸ್ಟೋರ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇನ್ ಕೇಸ್ ಏನಾದರೂ ಪುವರ್ ಮ್ಯಾನೇಜ್ಮೆಂಟ್ ಆಯಿತು, ಸರ್ವಿಸ್ ಒಳಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಕ್ವಿಕ್ ಕಾಮರ್ಸ್ ಫೇಲ್ ಆಗ್ತದೆ. ಈಗ ಏನಾಗಿದೆ, ಸದ್ಯದ ಮಟ್ಟಿಗೆ ಕ್ವಿಕ್ ಕಾಮರ್ಸ್ ನೋಡೇನ ಸ್ವಿಗ್ಗಿ ಭಾಳ ಚಂದ ಅದ ಅಂತ ನಮಗೆಲ್ಲ ಕಾಣಕತ್ತದ. ಈ ಕ್ವಿಕ್ ಕಾಮರ್ಸ್ ಏನಾದರೂ ಫೇಲ್ ಆಯಿತು ಅಂತಂದ್ರೆ ಸ್ವಿಗ್ಗಿ ಭಾಳ ದೊಡ್ಡ ರಿಸ್ಕ್ ಆಗುವಂಥ ಚಾನ್ಸ್ ಅದ. ಅದ್ರ ಜೊತೆ ಏನದ ಅಂದರೆ ಫುಡ್ ಡೆಲಿವರಿ ಸರ್ವಿಸ್ ಆಗಿರ್ಬೋದು, ಅದ್ರ ಜೊತೆ ಈ ಕಾಮರ್ಸ್ ಒಳಗಡೆ ಈಗ ಏನಾದರೂ ಗೌರ್ಮೆಂಟ್ ಯಾವುದಾದ್ರು ಪಾಲಿಸಿಗಳನ್ನ ಚೇಂಜ್ ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಇಂಪ್ಯಾಕ್ಟ್ ಸ್ವಿಗ್ಗಿ ಮೇಲೆ ಆಗ್ತದೆ. ನಾಟ್ ಓನ್ಲಿ ಸ್ವಿಗ್ಗಿ, ಜೊಮ್ಯಾಟೊ ಮೇಲೂ ಆಗ್ತದೆ, ಅದರ್ ಫುಡ್ ಡೆಲಿವರಿ ಸರ್ವಿಸ್ ಆ್ಯಪ್ಗಳು ಏನಾದಾವ ಅವ್ರ ಮೇಲೂ ಇಂಪ್ಯಾಕ್ಟ್ ಆಗ್ತದೆ. ಇದನ್ನು ನಾವು ನೋಡಿದ್ರೆ ಕಂಪ್ನಿ ಫಿನಾನ್ಸಿಯಲ್ಸ್ ನಾವು ನೋಡಿದ್ವಿ ಅಂತಂದರೆ ಕಂಪ್ನಿ ರೆವಿನ್ಯೂ 2022 ಕಂಪ್ನಿ 5,705 ಕೋಟಿ ರೆವಿನ್ಯೂ ಇತ್ತು. 2023 8,265 ಕೋಟಿ, 2024 11,247 ಕೋಟಿ ಅದ ಕಂಪ್ನಿ ರೆವಿನ್ಯೂ. ಕಂಪ್ನಿಯ ಟೋಟಲ್ ಅಸೆಟ್ಸ್ ನಾವು ನೋಡಿದ್ವಿ ಅಂತಂದ್ರೆ 2022 14,406 ಕೋಟಿ ಅದ, 2023 11,281 ಕೋಟಿ, 2024 10,529 ಕೋಟಿ ಅದ. ಕಂಪ್ನಿಯ ನಾವು ಪ್ರಾಫಿಟನ್ನು ನೋಡಿದ್ವಿ ಅಂತಂದ್ರೆ ಏನಂದ್ರೆ ಕಂಪ್ನಿಯ ಪ್ರಾಫಿಟ್ 2022 3,629 ಕೋಟಿ ನೆಗೆಟಿವ್ ಅದ, 2023 -4,179 ಕೋಟಿ, 2024 -2,350 ಕೋಟಿ ಅದ. ಬಟ್ ಏನಿಲ್ಲ, ನಾವು ಏನು ಪಾಸಿಟಿವ್ ನೋಡ್ಬೋದು ಅಂತಂದ್ರೆ ಕಂಪೇರಿಂಗ್ ಟು 2023-2024 ಒಳಗೆ ನಮಗೆ
ಪ್ರಾಫಿಟ್ ಏನದ ಅದು ನೆಗೆಟಿವ್ ಒಳಗೆ ಸ್ವಲ್ಪ ಕಡಿಮೆ ಆಗ್ಯದ. ಇದನ್ನ ನೋಡಿದ್ರೆ ಲಾಸನ್ನು ಕಡಿಮೆ ಮಾಡ್ಕೊಳಕತ್ತಾರೆ, ಇದು ಕಂಪ್ನಿ ಪ್ಲಸ್ ಆಗ್ತದೆ. ಈಗ ಈ ಫುಡ್ ಡೆಲಿವರಿ ಆ್ಯಪ್ ಎಲ್ಲ ನೋಡಿದಾಗ ನಮ್ಗೆ ಡೈರೆಕ್ಟ್ ಕಾಂಪಿಟೇಟಿವ್ ಯಾರು ಕಾಣಕತ್ತಾರ, ಜೊಮ್ಯಾಟೊ ಕಾಣಕತ್ತಾರೆ. ಜೊಮ್ಯಾಟೊ IPO ಬಂದಾಗ ಇಷ್ಟ ಕ್ರೇಜ್ ಇತ್ತು, ಆದರೆ IPO ಲಾಂಚ್ ಆದಮೇಲೆ ಲಿಸ್ಟಿಂಗ್ ಏನಾಗಲಿಲ್ಲ, ಪ್ರೈಸ್ ಕೆಳಗಡೆ ಹೋಯಿತು, ಇನ್ವೆಸ್ಟರ್ಸ್ ಎಲ್ಲ ಲಾಸ್ ಆಗತ್ರು. ಅದು ಪುವರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಚೇಂಜ್ ಆಗಿರ್ಬೋದು, ಸಾಕಷ್ಟು ಇಶ್ಯೂಗಳು ಬಂದು ಅದ್ರ ಸಲ ಏನಾಗಿತ್ತು, ಜೊಮ್ಯಾಟೊ ಪ್ರೈಸ್ ಕೆಳಗಡೆ ಬಿದ್ದಿತ್ತು. ಆದರೆ ಲಾಸ್ಟ್ 1 year ನಾವು ಜೊಮ್ಯಾಟೊ ಬಿಸ್ನೆಸ್ ನೋಡಿದ್ರೆ, ಜೊಮ್ಯಾಟೊ ಪ್ರಾಫಿಟ್ ನೋಡಿದ್ರೆ ಸ್ವಿಗ್ಗಿ ಪ್ಲಸ್ ಪಾಯಿಂಟ್ ಅವರ ಥರ ಕಾಣಕತ್ತದ. ಈಗ ನಾವು ಡೈರೆಕ್ಟಾಗಿ ಇದೆಲ್ಲ ಪಾಸಿಟಿವ್ ಆದಂತ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ಜೊಮ್ಯಾಟೊ ಶೇರ್ ಪ್ರೈಸ್ ನೋಡಿದ್ವಿ ಅಂತಂದ್ರೆ. ನಾನು ನಿಮಗೆ ಸ್ಕ್ರೀನ್ ಮೇಲೆ ಜೊಮ್ಯಾಟೊ ಶೇರ್ ತೋರಿಸ್ತೀನಿ. ಲಾಸ್ಟ್ ಮ್ಯಾಕ್ಸಿಮಮ್ ಸೆಲೆಕ್ಟ್ ಮಾಡಿದ್ರೆ 2021 ಜೊಮ್ಯಾಟೊ ಶೇರ್ ಪ್ರೈಸ್ 126 ಇತ್ತು. ಅದು ಕೆಳಗಡೆ ಬಂದು 40-50 ರೂಪಾಯಿ ಪ್ರೈಸ್ಗೆಲ್ಲ ಬಂದಿರ್ತದೆ 2022. ಅಲ್ಲಿಂದ ಈ ಕರೆಂಟ್ ಪ್ರೈಸ್ ಏನದ ಅಂದ್ರೆ 277.5 ರೂಪಾಯಿ ಅದ, 277.05 ರೂಪೀಸ್ ಅದ. ಈಗ ನಾವು ಇದನ್ನು ನೋಡಿದಾಗ ಕಂಪ್ನಿ ಲಾಸ್ಟ್ 1 year ಒಳಗೆ ಪ್ರಾಫಿಟ್ ಮಾಡಕತ್ತದ, ಶೇರ್ ಪ್ರೈಸ್ ಇರಕತ್ತದ. ಇದು ಸ್ವಿಗ್ಗಿಗೆ ಪ್ಲಸ್ ಆಗುವಂಥ ಚಾನ್ಸ್ ಅದ, ಯಾಕಂದರೆ ಪ್ರಿಯರ್ ಕಾಂಪಿಟೇಟರ್ ಯಾರು ಅದಾರಲ್ಲ ಅವ್ರು ಪ್ರಾಫಿಟ್ ಮಾಡಕತ್ತಾರ. ಮೀನ್ಸ್ ಈ ಮಾರ್ಕೆಟ್ ಒಳಗಡೆ ಫುಡ್ ಡೆಲಿವರಿ ಆ್ಯಪ್ ಏನು ಸರ್ವಿಸ್ ಅದ ಇದ್ರೊಳಗಡೆ ಪಾಸಿಟಿವ್ ಫೀಲಿಂಗ್ ಕಾಣಕತ್ತದ. ಅದ್ರ ಜೊತೆ ಸ್ವಿಗ್ಗಿ ಡೈರೆಕ್ಟ್ಲಿ ಜೊಮ್ಯಾಟೊ ಕಾಂಪಿಟೇಟರ್ ಭಾಳ ವರ್ಷದಿಂದ ಇರೋದ್ರಿಂದ ಸ್ವಿಗ್ಗಿ ಇನ್ನೂ ಜಾಸ್ತಿ ಅಮೌಂಟ್ ಬಂತು ಅಂದರೆ ಜಾಸ್ತಿ ಅಡ್ವರ್ಟೈಸ್ ಮಾಡಿ ಜಾಸ್ತಿ ಕಾಂಪಿಟೇಷನ್ ಕೊಡೋ ಹಂಗೆ ಕಾಣಕತ್ತದ. ಈಗ ನಾವು ಕಂಪ್ನಿ ಜೊಮ್ಯಾಟೊ ಸ್ವಲ್ಪ ನಾವೆಲ್ಲ ರೆವಿನ್ಯೂ ಎಲ್ಲ ನೋಡೋಕೆ ಹೋದ್ರೆ, ಜೊಮ್ಯಾಟೊ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಎಷ್ಟದ ಅಂದರೆ 2,45,198 crores ಅದ. ಕಂಪ್ನಿ ಹೈ ಮತ್ತು ಲೋ ಶೇರ್ ಪ್ರೈಸ್ ನಾವು ನೋಡಿದ್ವಿ ಅಂದರೆ 298, 101 ಅದ. ಆಮೇಲೆ ನಾವು ಲಾಸ್ಟ್ 1 year ಚಾರ್ಟ್ ನಿಮ್ಗೆ ತೋರಿಸಿದ್ರೆ 1 year ಒಳಗೆ ಕಂಪ್ನಿ ಶೇರ್ ಪ್ರೈಸ್ ಏರಾಕತ್ತದ. ಆಮೇಲೆ ನಾವು ಇಲ್ಲಿ ಹೋಗಿ ಕೆಳಗಡೆ ಸ್ವಲ್ಪ ಹೋಗಿ ಕಂಪ್ನಿಯ ಸೇಲ್ಸ್ ನೋಡಿದ್ರಿ, ಯಾಕಂದ್ರೆ ಇವ್ರಿಗೆ ಯಾವುದೂ ಫಿಸಿಕಲ್ ಅಸೆಟ್ ಇಲ್ಲ ಇವ್ರ ಕಡೆ. ಹೀಗಾಗಿ ಏನಾಗಿದೆ, ಇವ್ರಿಗೆ ಯಾವ ಅಸೆಟ್ ಅದ ಅಂತಂದ್ರೆ ಕಸ್ಟಮರ್ ಡೇಟಾ ಅಸೆಟ್ ಅದ. ಕಸ್ಟಮರ್ ರಿಟೆನ್ಷನ್ ಮಾಡ್ಕೋಬೇಕು, ಕಸ್ಟಮರ್ ಡೇಟಾ ಕಲೆಕ್ಟ್ ಮಾಡಬೇಕು, ಆ ಕಸ್ಟಮರ್ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಅದ ಆ ಥರ ಅವ್ರಿಗೆ ಸರ್ವಿಸ್ ಕೊಡಬೇಕಾಗಿರೋದು ಈ ಕಂಪ್ನಿಗಳ ಗೋಲ್ ಅದ. ಹೀಗಾಗಿ ಏನದ ಇಲ್ಲಿ ಸೇಲ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ಕಂಪ್ನಿ ಏನು ಸೇಲ್ ಮಾಡ್ಯದ ಅಂತಂದ್ರೆ, ನಾವು 2018 ನೋಡಿದ್ರೆ 466 ಕೋಟಿ, 2019 1,313 ಕೋಟಿ, 2020 2,600 ಕೋಟಿ, 2021 1,994 ಕೋಟಿ, 2022 4,194, 2023 7,779, 2024 12,114. ಈ ಕರೆಂಟ್ ಫೈನಾನ್ಷಿಯಲ್ ಇರುವಾಗ 13,904 ಕೋಟಿ ರೂಪಾಯಿ ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿದ್ರೆ ಆಯ್ತೇನ? ಇಲ್ಲ, ಸೇಲ್ ಮಾಡ್ಬೋದು, ಆದರೆ ಎಕ್ಸ್ಪೆನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಈ ಎಕ್ಸ್ಪೆನ್ಸ್ ಹೆಚ್ಚಿತ್ತು, ಸೇಲ್ ಕಡಿಮೆ ಇತ್ತು ಅಂತಂದ್ರೆ ಕಂಪ್ನಿ ನೆಗೆಟಿವ್ ಒಳಗೆ ಹೋಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಈ ಕಂಪ್ನಿದ ಆಪ್ರೇಟಿಂಗ್ ಪ್ರಾಫಿಟ್ ನೋಡಿದರೆ 2018 -92 ಇತ್ತು. ಅದು ಹೆಚ್ಚಾಗಿ 2,200, 2,300, -464, -1,851, -1,211 ಇತ್ತು. ಆದರೆ ಫಸ್ಟ್ ಟೈಮ್ 2024 ಜೊಮ್ಯಾಟೊ ಕಂಪ್ನಿ ಪ್ರಾಫಿಟ್ ಮಾಡ್ತದೆ. ಎಷ್ಟು ಅಂತಂದ್ರೆ 43 ಕೋಟಿ ಪ್ರಾಫಿಟ್ ಮಾಡ್ತದೆ. ಆದರೆ ಈ ವರ್ಷ ಕರೆಂಟ್ ಫೈನಾನ್ಷಿಯಲ್ ಒಳಗೆ ಜೊಮ್ಯಾಟೊ 267 ಕೋಟಿ ರೂಪಾಯಿ ಆಲ್ರೆಡಿ ಪ್ರಾಫಿಟ್ ಮಾಡಿದ. ಇದನ್ನು ನೋಡಿದ್ರೆ ಏನಾಗಿದೆ, ಸ್ವಿಗ್ಗಿಗೆ ಪಾಸಿಟಿವ್ ಅಂತ ಕಾಣಕತ್ತದ. ಇನ್ನೊಂದು ಇದೆಲ್ಲ ಆಯಿತು ನೆಟ್ ಪ್ರಾಫಿಟ್, ಬಟ್ ಇದಾಯಿತು, ಇದ್ರ ಅದರ್ ಎಕ್ಸ್ಪೆನ್ಸಿವ್ ಏನಾದರೂ ಆಗಿ ನೆಗೆಟಿವ್ ಲಾಸ್ ಆಗಿದಾರೇನ? ಇಲ್ಲ. ಏನಾಗಿದೆ, ಜೊಮ್ಯಾಟೊ 2018 -107 ಇತ್ತು, 2019, 2020, 2021, 2022, 2023 ನೆಗೆಟಿವ್ ನೆಟ್ ಪ್ರಾಫಿಟ್ ಹೋಗಿದ್ದಂತಹ ಜೊಮ್ಯಾಟೊ ಕಂಪ್ನಿ 2024 291 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ತಾರೆ. ಈ ಕರೆಂಟ್ ಫೈನಾನ್ಷಿಯಲ್ ಒಳಗೆ ಆಲ್ರೆಡಿ 545 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ಏನು ಅನಿಸ್ತದೆ, ಸ್ವಿಗ್ಗಿ IPO ಲಿಸ್ಟಿಂಗ್ ಏನು ಕೊಡ್ತದೆ, ಪ್ರಾಫಿಟ್ ಕೊಡ್ತದೆ ನಮಗೆ ಅನ್ಸಾಕತ್ತದ. ಆದ್ರೆ ಶೇರ್ ಮಾರ್ಕೆಟ್ ಇದನ್ನೆಲ್ಲ ನಾವು ವರ್ಕ್ ಆಗೋದಿಲ್ಲ, ಇದು ಹಿಂಗೆ ಆಗ್ತದೆ ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಸೊ ಇಷ್ಟೆಲ್ಲ ಡೀಟೇಲ್ಸ್ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತದೆ, ಸ್ವಿಗ್ಗಿ IPOಗೆ ನಾ ಅಪ್ಲೈ ಮಾಡಬೇಕೋ ಬೇಡ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ. ನಿಮಗೆ ಇನ್ನೂ ಇದ್ರ ಮುಂದೇನಾದರೂ ವಿಡಿಯೋಗಳು ಜೊಮ್ಯಾಟೊ ವರ್ಸಸ್ ಸ್ವಿಗ್ಗಿ ಡೀಟೇಲ್ ಅನಲೈಸಿಸ್ ಬೇಕಿತ್ತಂತಂದ್ರೆ ಜೊಮ್ಯಾಟೊ ವರ್ಸಸ್ ಸ್ವಿಗ್ಗಿ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ಅದ್ರ ಮೇಲೆ ವಿಡಿಯೋ ಮಾಡುವಂಥ ಪ್ರಯತ್ನ ನಾ ಮಾಡ್ತೀನಿ. ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಬಿಟ್ಟು ನಿಮ್ಗೆ ಬೇರೆ ಯಾವುದಾದ್ರು ಕ್ವಶನ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ, ಅದಕ್ಕೆ ಆನ್ಸರ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ.